ಹೇ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾಮ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಬಂದು ಒಂದು ಮದ್ವೆ ಆಗಿರುತ್ತೆ, ಅದು ವಿದ್ರಾಶ್ವತ್ಥದಲ್ಲಿ ಆಗ್ತಿರೋ. ಸೊ ನಮ್ಮ ಪಯಣ ಬಂದು ಈಗ ವಿದ್ರಾಶ್ವತ್ಥದ ಕಡೆಗೆ. ಸೊ ನಾವು ಅರ್ಲಿ ಮಾರ್ನಿಂಗು ಹೊರಟಿದ್ದು 5:45 ಸಮಥಿಂಗ್ ಆಗಿತ್ತು. ಇಷ್ಟು ಕತ್ಲಿದೆ ನೋಡಿ. ಇದು ಯಲಹಂಕ ಸೈಡ್ ಓಡಾಡಿರೋರ್ಗಾದ್ರೆ ಗೊತ್ತಾಗುತ್ತೆ, ಇದು ಕಾರ್ ಝೋನ್ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಪಕ್ಕದಲ್ಲಿ ಆಟೋ ಟ್ರ್ಯಾಕ್ಟರ್ ಎಲ್ಲ ಇದೆ. ಬಟ್ ಇದು ಮಾತ್ರ ನಂಗೆ ಯಾವಾಗಲೂ ಇಷ್ಟ. ಈ ಸೈಡ್ ಹೋದಾಗೆಲ್ಲ ನಾನು ಅದನ್ನು ಸ್ಟಾಪ್ ಮಾಡಿ ನಿಲ್ಲಿಸಿ ನೋಡ್ತೀನಿ. ಮತ್ತೆ ಮುಂದೆ ಬರ್ತಾ ಬರ್ತಾ ಒಂಥರ ಮೈಸೂರಲ್ಲಿ ಹಾಕ್ದಂಗೆ ಅಲ್ಲಿ ಲೈಟಿಂಗ್ಸ್ ಹಾಕಿರೋ ಥರ ಇಲ್ಲಿ ಈ ಅಂತೆಲ್ಲ ಅದರಲ್ಲಿ ಡೆಕೋರ್ ಮಾಡಿದ್ರೆ ರೋಡ್ ಪೂರ್ತಿ ಹೋಗ್ತಾ ಹೋಗ್ತಾ ನೋಡ್ಕೊಂಡು ಹೋಗ್ತಾ ಕನ್ನಡದಲ್ಲಿ 1-2 ಹಾಕಿರೋ ಥರ. ಈ ಸಮ್ಮರಲ್ಲಿ ಇಂಥ ವೆದರ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಿರೋದು ಫಾರ್ ದಿ ಫಸ್ಟ್ ಟೈಮು. ಎಷ್ಟು ಗಾಳಿ ಚಳಿ ಇತ್ತು ಅಂದರೆ ಸಮ್ಮರಲ್ಲಿ ಹಿಂಗಿದ್ದೆ ಅಂದ್ಕೊಂಡು ನಮ್ಮಮ್ಮ ನನ್ನ ಮಗಳು ಎಲ್ಲ ಶಾಲ್ ಹೊತ್ಕೊಂಡಿದ್ದಾರೆ. ಮತ್ತು ಫಸ್ಟ್ ಟೋಲ್ ಸಿಕ್ತು ನಮಗೆ. ನನಗೆ ಗೊತ್ತೇ ಇಲ್ಲ 3 ವೀಲರ್ಗೂ ಫ್ರೀ ಇದೆ ಅಂತ ಹೇಳ್ಬಿಟ್ಟು. ಸೊ ನಾವು ಫ್ರೀ ಪಾರ್ಕಿಂಗ್ ಸೈಡ್ ಹೋಗ್ತಾ ಇದ್ದೀವಿ. ಇಲ್ಲಿ ಹಸ್ಬೆಂಡು ಡ್ರೈವಿಂಗು, ಹಿಂದೆ ಮಮ್ಮಿ ಡ್ಯಾಡಿ, ನನ್ನ ಮಗಳು ಆಲ್ರೆಡಿ ಫುಲ್ ಫ್ಲ್ಯಾಟು, ಹಿಂದೆಗಡೆ ನನ್ನ ಮಗನೂ ಫುಲ್ ಫ್ಲ್ಯಾಟು. ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಮಮ್ಮಿ ಡ್ಯಾಡಿ ಈ ವ್ಲಾಗಲ್ಲಿ ಕಾಣಿಸ್ಕೊತಾ ಇರೋದು. ಅರ್ಲಿ ಮಾರ್ನಿಂಗ್ ಅಲ್ಲ, ಸ್ವಲ್ಪ ಕಾಫಿ ಬ್ರೇಕ್ ಹಾಕೋಣ ಅಂತ ಹೇಳ್ಬಿಟ್ಟು ನಾವು ಕಾಫಿ ಬ್ರೇಕ್ ಅಂತ ಹಾಕಿದ್ವಿ. ನಾವು ಕಾಫಿ ಕುಡಿಯೋದಿಲ್ಲ ಗೊತ್ತಲ್ವ, ಅದಕ್ಕೋಸ್ಕರ ನಾವು ನಮ್ಮ ಹಸ್ಬೆಂಡ್ ಕಾಫಿ ತಗೊಂಡ್ರು, ನಾನು ನನ್ನ ಮಗಳು ಬಿಂಗೋ ತಗೊಂಡ್ವಿ. ಅದನ್ನು ಇವಾಗ ಎಂಜಾಯ್ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ ಅಂತ. ರೆಡಿ ಓಪನ್. ಫೈನಲಿ ನಾವಂತೂ ರೀಚ್ ಆದ್ವಿ ನಮ್ಮ ವಾಸವಿ ಕ್ಷೇತ್ರ ಅಂದರೆ ಚೌಲ್ಟ್ರಿಗೆ, ವಿದ್ರಾಶ್ವತ್ಥದಲ್ಲಿ. ತುಂಬ ದಿನಗಳಾಗಿತ್ತು ಈ ಥರ ಲಾಂಗ್ ಜರ್ನಿ ಆದರೆ ಅರ್ಲಿ ಮಾರ್ನಿಂಗ್ ಮಾಡಿ. ಅದರಲ್ಲೂ ಫಸ್ಟ್ ಟೈಮ್ ನಮ್ಮ ಮಮ್ಮಿ ಡ್ಯಾಡಿ ಜೊತೆ ಇಷ್ಟು ಲಾಂಗ್ ಜರ್ನಿ, ಅದು ನಮ್ಮ ಆಟೋದಲ್ಲಿ, ನಮ್ಮ ಸಾರಥಿದಲ್ಲಿ ನಾವು ಬರ್ತಾ ಇದ್ದೀವಿ. ಸೊ ಫೈನಲಿ ಒಳಗಡೆ ಎಂಟ್ರಿ ಆಗಿ ಆಲ್ರೆಡಿ ಎಲ್ಲ ಟಿಫನ್ಸ್ ಎಲ್ಲ ನಡೀತಿತ್ತು. ಸೊ ನಾವೆಲ್ಲ ಲಗೇಜಸ್ ಎಲ್ಲ ರೂಮ್ಗೆ ಶಿಫ್ಟ್ ಮಾಡಿ ಟಿಫನ್ಗೆ ಹೋಗೋಣ ಅಂತ ಹೇಳಿ. ಟಿಫನ್ಗೆ ಹೋಗೋಣ ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ಜನ, ಫುಲ್ಲು ಎಲ್ಲ ವೇಟಿಂಗಲ್ಲಿದ್ದರು. ಮತ್ತು ಒಳಗಡೆ ನೋಡಿದ್ರೆ ಇಲ್ಲಿ ವೆಲ್ಕಮ್ಗೆ ಕಾಶಿ ಯಾತ್ರೆಗೆಲ್ಲ ಎಂಟ್ರಿ ಡೆಕೋರ್ ಮಾಡ್ತಿದ್ರು. ಮತ್ತು ಇಲ್ಲಿ ನೋಡಿ ಝೂಮ್ ಆಗ್ತಾ ಇದ್ದೀನಿ, ಅಲ್ಲಿ ಮಂಟಪ, ಅಲ್ಲಿ ಹಿಂದೆ ರಿಸೆಪ್ಷನ್ ಆಗಿರೋದು, ಎಲ್ಲ ಜನ ಇಲ್ಲಿದ್ರು. ಫೈನಲಿ ನಮ್ಮ ಅಣ್ಣ ಅತ್ತಿಗೆ ಅವ್ರ ಮಗಳು ಎಂಟ್ರಿ ಆದರು. ಫಸ್ಟ್ ಅವರೇ ನಮಗೆ ಸಿಕ್ಕಿದ್ದು. ಆಮೇಲೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡೆಕೋರ್ ಮಾಡ್ತಾ ಇದ್ದಾರೆ, ಹೂವಿನ ಅಲಂಕಾರ, ಕಾಶಿ ಯಾತ್ರೆಗೆ ಮತ್ತು ಹುಡುಗಿ ಗೌರಿ ಪೂಜೆಗೆ ಬರ್ತಾರಲ್ಲ. ವಿದ್ರಾಶ್ವತ್ಥ, ಅದರಲ್ಲೂ ಈ ಚೌಲ್ಟ್ರಿಗೆ ನಾನು ತುಂಬ ವರ್ಷಗಳ ನಂತರ ಬಂದಿದ್ದೀನಿ. ಆವಾಗ ನಾನು ಸ್ಕೂಲ್ ಲೈಫಲ್ಲಿ ಇದ್ದಾಗ ಬಂದಿದ್ದು, ಅದಾಗಿದ್ಮೇಲೆ ಇವಾಗ ಮದುವೆಗೆ ಅಂತ ಬಂದಿರೋದು. ಮಧ್ಯದಲ್ಲಿ ಒಂದ್ಸಲ ಏನೋ ಹಿಂಗೆ ಬಂದು ಹಿಂಗೆ ಹೋಗಿದ್ದೆ ಅಷ್ಟೇ. ಅವಾಗ ನಾವು ಬಂದಾಗ ಕೆಳಗಡೆ ರೂಮ್ಸೇ ಇತ್ತು, ಇವಾಗ ಮೇಲ್ಗಡೆ ಎಲ್ಲ ಎಷ್ಟು ಚೆನ್ನಾಗಿ ಕಟ್ಸಿದ ನೋಡಿ. ಅದಕ್ಕೆ ಮೇಲ್ಗಡೆ ರೂಮ್ಗಳೆಲ್ಲ ತುಂಬ ಚೆನ್ನಾಗಿದೆ, ಒಳಗಡೆನೂ ಅಷ್ಟೇ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರೂಮ್ಗಳು ಮೇನ್ ಜಾಸ್ತಿ ಇದೆ ಮದುವೆ ಮನೆಗಳಲ್ಲಿ, ಅಂದರೆ ರೂಮ್ಗಳು ಜಾಸ್ತಿ ಇರಬೇಕು. ಸೊ ಅದರಲ್ಲಿ ಈ ಚೌಲ್ಟ್ರಿಯಲ್ಲಿ ಹೇಳಂಗೆ ಇಲ್ಲ, ರೂಮ್ಗಳೆಲ್ಲ ಜಾಸ್ತಿ ಇದ್ದಾವೆ. ಸೊ ನಾವು ಇವಾಗ ಲಗೇಜ್ ಎಲ್ಲ ಅಲ್ಲಿ ರೂಮಲ್ಲಿ ಇಟ್ಬಿಟ್ಟು ಟಿಫನ್ಗೆ ಬಂದಿದ್ದೀವಿ. ಎಷ್ಟು ಜನ ಇದೆ ನೋಡಿ, ಸಿಕ್ಕಾಪಟ್ಟೆ. ನಮ್ಮ ಭಾವ ಅಂತೂ ಫುಲ್ಲು ಬೇಜಾರು ಮಾಡ್ಕೊಬಿಟ್ಟಿದ್ರು, ರಿಸೆಪ್ಷನ್ಗೆ ಬರಲಿಲ್ಲ, ಹಿಂದಿನ ದಿನ ನಮ್ಮ ಜೊತೆ ಬರಲಿಲ್ಲ ಅಂತ ಹೇಳ್ಬಿಟ್ಟು. ಏನು ಮಾಡೋದು, ಮಕ್ಳಿರ್ತಾರೆ ಅಲ್ವಾ ಫ್ರೆಂಡ್ಸ್, ಮತ್ತೆ ಅವ್ರದೆಲ್ಲ ಲಗೇಜ್ಗಳು ತಗೊಂಡು ದೂರ ಬರಲ್ವಾ, ಮತ್ತೆ ಅಂದ್ಬಿಟ್ಟು ಎಲ್ಲರೂ 30 ಟೈಮಿಗೆ ಬಂದ್ವಿ. ಎಷ್ಟು ಜನ ಅಂದರೆ ಯಪ್ಪ, ಇದಿದೆ ನೋಡಿ. ನಮ್ಮ ಅತ್ತೆ ಮಕ್ಕಳು ಎಲ್ಲ ಲೈನ್ ಬೈ ಲೈನ್ ಬರ್ತಾ ಇದ್ದಾರೆ. ಇವ್ರು ನಮ್ಮ ಅಕ್ಕನ ಮಗ ಫಸ್ಟ್, ಇನ್ನೆಲ್ಲ ನಮ್ಮ ಅತ್ತೆ ಮಕ್ಕಳೇನೆ. ಎಲ್ಲೋ ಅತ್ತೆದೀರು ಟಿಫನ್ ಆಯ್ತಾ? ಅರ್ಲಿ ಮಾರ್ನಿಂಗ್ ಹೊರಟಿದ್ದಲ್ಲ, ಸ್ವಲ್ಪ ಟಯರ್ಡ್ ಫೇಸ್ ಇದೆ, ಸ್ವಲ್ಪ ಇನ್ನು ಫ್ರೆಶ್ ಅಪ್ ಆಗಿ. ನನ್ನ ಮಗ ಅಂತ ಫುಲ್ಲು ಡೀಪ್ ಸ್ಲೀಪ್ ಜರ್ನಿ ಪೂರ್ತಿ. ಸೊ ಇವಾಗ ಟಿಫನ್ಗೆ ವೆಯ್ಟ್ ಮಾಡಿಕೊಂಡು, ಆ ಕಡೆ ನಮ್ಮ ಮಮ್ಮಿ ಫ್ರೆಂಡ್ ಸಿಕ್ಕಿದ್ರು, ಈ ಕಡೆ ನಮ್ಮ ಹಸ್ಬೆಂಡ್ಗೆ ಡ್ಯಾಡಿ ಇದ್ರು. ಮಾ ಬಾವ ನಾನು ಮಾತಾಡಿದ್ದು ಚಲ್ದಂಟ. ಇಡ್ಲಿ ತಿನ್ನಕ ಮಾತಾಡಿಸ್ತಾರೆ.
ఏ కళ తాత తాత బాగుండారా? నేనా మీ మనుమరాలు. చెప్పాలా తాత? చెప్పాలా? ಅಮ್ಮ ಹೋಗಿ ನಿಂತ್ಕೋಗು, ನೀನು ಯೂಟ್ಯೂಬಲ್ಲಿ ಬರ್ತೀಯ. కౌస్తు ఏం కావాలా? ಫೈನಲಿ ಸಿಕ್ಕಾಬಟ್ಟೆ ಜನ ಇದ್ರು ಅಂತ ಹೇಳ್ಬಿಟ್ಟು ಸರಿ ಮಧ್ಯದಲ್ಲಿ ನಾವು ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಬಟ್ ನಾವು ಎಷ್ಟು ಬ್ಲೆಸ್ಡ್ ಅಂದರೆ ಸೀರಿಯಸ್ಲಿ ಫ್ರೆಂಡ್ಸ್, ನಾನು ಅಂದ್ಕೊಂಡೇ ಇರಲಿಲ್ಲ. ಅವತ್ತಿನ ದಿನ ಬಂದ್ಬಿಟ್ಟು ಆಶ್ಲೇಷ ನಕ್ಷತ್ರ ಅಂತೆ. ಸೊ ಎಲ್ಲ ನಾಗರಿಕಲ್ಗೂ ಎಲ್ಲ ಫುಲ್ ಅರ್ಶಿನ ನೀರಲ್ಲಿ ಅಭಿಷೇಕ ಮಾಡಿದ್ರು, ವಿತ್ ಪೈಪ್ ಇಟ್ಕೊಂಡಿದ್ದಾರೆ. ಎಷ್ಟು ಮೂಟ ಅರ್ಶಿನ ಆಗೋಗಿದೆ ಅಂದರೆ ಸಿಕ್ಕಾಬಟ್ಟೆ. ఎవడన్నా వచ్చినప్పుడు కదా చాను అన్ని కడిగింది అక్కైపోయి మంచిది అదే చెప్తాను. ఆశ్లేష నక్షత్రం కూతురు అంటుంది అన్ని తెచ్చి చేస్తాము. అమ్మ మనం చెయ్యొచ్చు. అది కాదడి, అది మనకి ఇస్తారా? ఆయన ప్రతి ఏడాది హిందూపురం వాళ్ళు, బెంగళూరు అందరూ కాంట్రిబ్యూషన్ ఇచ్చే వాళ్ళు ఇవ్వచ్చు. మూట్ల పసుపు అంతా మిషన్లతో ఇంతసేపు వేసి అందరూ బొట్లు పూలు అంతా ఏడాదికి ఒకసారి ఆశ్లేష ఈ నక్షత్రం వచ్చినప్పుడు స్వామి పాంప్లెట్స్ కొట్టించి అందరికీ మాకంతా పంపిస్తారు. మేము అందరికీ అడ్వర్టైజ్ చేస్తాం. అందరూ వస్తారు, వచ్చి వాళ్ళ భక్తి చేసుకోవచ్చు. అంతా ఇంకా కింద నాగల వరకు ಅಲ್ಲಿ ಅದೊಂದೇ ಮದುವೆ ಅಲ್ಲ, ಆ ದಿನ ಮತ್ತೆ ಸಿಗ್ತಾವ ಎಲ್ಲ ಚೌಲ್ಟ್ರಲ್ಲೂ ಆಲ್ಮೋಸ್ಟ್ ಫುಲ್ ಇದ್ವು. ಎಲ್ಲ ಕಡೆ ಮದುವೆ ನಡೀತಿತ್ತು. ಮತ್ತೆ ಒಳಗಡೆ ದರ್ಶನಕ್ಕೆ ಹೋಗೋಣ. ನಮ್ಮ ಯಜಮಾನ್ರು ಮತ್ತು ನಮ್ಮ ಡ್ಯಾಡಿ ಆಲ್ರೆಡಿ ಮಾರ್ನಿಂಗೇ ಬಂದು ದರ್ಶನ ಮಾಡ್ಕೊಂಡಿದ್ದಾರೆ. ನಾನು, ಅಮ್ಮ, ನನ್ನ ಮಕ್ಕಳು ಮಾತ್ರ ದರ್ಶನ ಮಾಡಿರ್ತಿತ್ತು. ಸೊ ನೀವು ಹಂಗೆ ದರ್ಶನ ಮಾಡ್ಕೊಂಡು. ಆಮೇಲೆ ನನಗೂ ಅದು ಅರ್ಶಿನದಲ್ಲಿ ಅಭಿಷೇಕ ಮಾಡೋಕ್ಕೆ ತುಂಬ ಇಷ್ಟ ಆಯಿತು. ಅದಕ್ಕೆ ಡ್ಯಾಡಿಗೆ ಹೇಳಿದೆ. ಡ್ಯಾಡಿ ಮತ್ತೆ ಅಲ್ಲಿ ಹೋಗಿ ಸಪ್ರೇಟಾಗಿ ಬಕೆಟ್ ಇಸ್ಕೊಬಂದು ಸರಿ ಅಂತ ಹೇಳ್ಬಿಟ್ಟು ಅದೇ ಟೈಮ್ ಅವ್ರು ಅರ್ಶಿನ ಕಲಿಸ್ತಿದ್ರು. ಸೊ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಆ ಕಡೆ ಒಂದು ಬಕೆಟ್ ಫುಲ್ಲು ಮತ್ತು ಒಂದು ಜಗ್ ತಗೊಂಡು ಬಂದು ಈ ಕಡೆ ನಾವು ಅಭಿಷೇಕ ಮಾಡ್ತಾಯಿದ್ದೀವಿ. ನೋಡಿ ಇಷ್ಟು ಜನ, ಸಾವಿರಾರು ಭಕ್ತಿಗಳು ಫ್ರೆಂಡ್ಸ್. ನಿಜವಾಗ್ಲೂ ಮೂಟೆ ಅರ್ಶಿನ ಅಂದರೆ ಏನು ಸುಮ್ಮನೆನಾ? ಯಪ್ಪ ದೇವ್ರೆ, ನಂಗೆ ನಿಜ ಫಸ್ಟ್ ಟೈಮ್ ನಾನು ನೋಡಿರೋದು ಕಣ್ಣಾರೆ. ನಂಗೆ ತುಂಬ ಒಂಥರ ಫುಲ್ ಇಷ್ಟ ಆಯಿತು, ಖುಷಿ ಆಯಿತು, ಒಂಥರ ರೋಮಾಂಚನ ಕೂಡ ಆಯಿತು. ಅದು ನಾಗರಕಲ್ ಅಷ್ಟು ನಾವು ಅವಾಗ ಹೋದಾಗ ಅಷ್ಟಿರಲಿಲ್ಲ. ಇವಾಗ ಫುಲ್ಲು ಎಲ್ಲಿ ಕಾಲಿಟ್ಟರು ಅಲ್ಲಿ ನಾಗರಕಲ್ ಅಷ್ಟು ಪ್ರತಿಷ್ಠಾಪನೆ ಆಗೋಗಿದೆ. ಯಪ್ಪ ಇಷ್ಟೊಂದು ಫುಲ್ಫಿಲ್ ಆಗೋಗಿದೆಯಲ್ವಾ ಅಂತ ಅಂದ್ಕೊಂಡು ಮತ್ತೆ ಸಪ್ರೇಟಾಗಿ ರೋಡಲ್ಲಿ ಹೋಗ್ತಿದ್ರೆ ಅಲ್ಲೂ ಎಲ್ಲಿ ನೋಡಿದ್ರು ನಾಗರಕಲ್ ಪ್ರತಿಷ್ಠಾಪನೆಗಳು ಫುಲ್ ಸಿಕ್ಕಾಬಟ್ಟೆ ಆಗೋಗಿದೆ. ಮತ್ತು ಇಲ್ಲಿ ನಮ್ಮ ಡ್ಯಾಡಿ ನಿಂತ್ಕೊಂಡು ಇಸ್ಕೊತಾ ಇದ್ದಾರೆ ನೋಡಿ. ಮತ್ತು ನಾನು ಈ ಕಡೆ ಬಂದು ಅಲ್ಲಿ ಕುಂಕುಮ ಇತ್ತು, ಕುಂಕುಮದ ಒಂದು ಟ್ರೇ ತೊಗೊಂಡು ಬಂದು ಇಲ್ಲಿ ಅಭಿಷೇಕ ಮಾಡಿ ಕುಂಕುಮ ಇಡೋಣ ದೇವ್ರಿಗೆ. ನಮ್ಮ ಕೈಯಲ್ಲಿ ಆದಷ್ಟು ಎಷ್ಟು ವಿಗ್ರಹಗಳಾಗುತ್ತೋ ಅಷ್ಟು ವಿಗ್ರಹಗಳಿಗೆ ಅಭಿಷೇಕ ಮಾಡೋಣ ಅಂತ ಹೇಳ್ಬಿಟ್ಟು ಅಭಿಷೇಕ ಮಾಡ್ತಾಯಿದ್ದೀವಿ. ನಂಗಂತೂ ಫುಲ್ ಸಿಕ್ಕಾಬಟ್ಟೆ ಖುಷಿ ಆಯ್ತಪ್ಪ. ಹೋಗಿದ್ದಕ್ಕೂ ಒಂದು ಸಾರ್ಥಕ ಆಯಿತು ಅನ್ನೋದ್ರಲ್ಲಿ ಮಾತು
ತಪ್ಪೇ ಇಲ್ಲ ನಾನು ಅನ್ನೋದ್ರಲ್ಲಿ, ಅಷ್ಟು ಚೆನ್ನಾಗಿ ಖುಷಿ ಆಯಿತು. ಬಟ್ ನಾನು ಏನು ಮಾಡಿದೆ ಅಂದರೆ ಒಂದೇ ಇದಕ್ಕೆ ಫುಲ್ ಹಾಕ್ಬಿಟ್ನಲ್ಲ, ಅದು ನೋಡಿ ಫುಲ್ ಎಲ್ಲ ಈಚೆ ಬರ್ತಿದೆ. ಮತ್ತು ಆ ಕಡೆ ಹಿಂದೆಗಡೆ ಸೈಡು ಯಾವ್ದ್ಯಾವ ಸೈಡ್ ಆಗುತ್ತೋ ಆ ಕಡೆ. ಮತ್ತು ನೆಕ್ಸ್ಟ್ ನಮ್ಮ ಹಸ್ಬೆಂಡ್ ಹಾಕಿ ಅಂತ ಅಂದೆ, ಅವ್ರು ಹಾಕ್ತಿದ್ರೆ ಈ ಕಡೆ ನಾನು ಕುಂಕುಮ ಇಟ್ಕೊಂಡು ಬರ್ತೀನಿ ನೋಡಿ. కనిపించలే మామగారు. సరే ఇక్కడ వెనుక ఒకరు చేసింది గ్రీన్ పూలు పట్టినది ఇంకేమో ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಫೈನಲಿ ಇವರು ಬಂದು ಅಭಿಷೇಕ ಮಾಡ್ತಾಯಿದ್ರು, ಮತ್ತು ಅದು ಅರ್ಶಿನ ನೀರಲ್ಲಿ ನಾನು ಈ ಕಡೆ ಕುಂಕುಮ ಇಡ್ತಾ ಇರೋದು ನಿಮಗೆ ಕಾಣಿಸ್ತಿದೆ. ಸೊ ವೆದರ್ ಕೂಡ ಎಷ್ಟೇ ಬಿಸಿಲಿದ್ರು ಆ ಟೆಂಪಲಲ್ಲಿ ಮತ್ತು ತುಂಬ ತಣ್ಣಗಿತ್ತು, ಯಾಕಂದರೆ ಪುರಾತನ ಕಾಲದ್ದಲ್ವಾ ಅದು ಟೆಂಪಲು. ಫೈನಲಿ ನಮ್ಮ ಹಸ್ಬೆಂಡ್ ಅಲ್ಲಿ ಡ್ಯಾಡಿ ಮಾಡ್ತಾ ಇದ್ದಾರೆ, ಮತ್ತೆ ಡ್ಯಾಡಿ ಈ ಕಡೆ ಸೈಡ್ ಮಾಡ್ತಾ ಇದ್ದಾರೆ. ಒಳಗಡೆ ಆದರೆ ಯಾರು ತುಂಬ ಜನ ಮಾಡಿರಲ್ವಲ್ಲ, ಅಲ್ಲಿಗೆ ಮಾಡಿದರೆ ಒಳ್ಳೆಯದು ಅಂದ್ಬಿಟ್ಟು. ಮತ್ತು ಮಧ್ಯದಲ್ಲಿ ನಮ್ಮ ಡ್ಯಾಡಿ ಅವರು ಮಂತ್ರಗಳು ಹೇಳ್ಕೊಂಡು, ಮತ್ತು ಮಕ್ಕಳಲ್ಲಿ ಅಂತಂದ್ರೆ ನಮ್ಮ ಮಮ್ಮಿನ ಮಕ್ಕಳನ್ನ ಒಂದು ಕಡೆ ಕೊಂಡ್ರಿಸ್ಬಿಟ್ಟು ನಾವು ಈ ಕಡೆ ಬಂದಿದ್ದಿರೋದು. ತುಂಬ ಅದು ಮಾತಲ್ಲಿ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಆಯಿತು ನಿಜವಾಗ್ಲೂ. ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಹೋಗಬೇಕು ಈ ಪ್ಲೇಸ್ಗೆ, ಪೂಜೆ ಮಾಡ್ಕೊಂಡು ಬರಬೇಕು ಅಂತ. ಅದಾಗಲಿಲ್ಲ, ಏನೋ ಈ ಮದುವೆ ಮುಖಾಂತರ ನಮ್ಗೆ ಅಲ್ಲಿ ಹೋಗಿ ನಮ್ಗೆ ಅದು ಪೂಜೆ ಮಾಡ್ಕೊಂಡು ಬರೋಂಗೆ ತುಂಬ ಖುಷಿ ಆಯಿತು. ಪೂಜೆ ಎಲ್ಲ ಆದಮೇಲೆ ಪ್ರದಕ್ಷಿಣೆ ಹಾಕೋಣ ಅಂತ ಹೋಗ್ತಾ ಇದ್ವಿ. ಪ್ರದಕ್ಷಿಣೆ ಹಾಕ್ತಿದ್ರೆ ದೇವ್ರು ಇಷ್ಟು ವಿಗ್ರಹಗಳ ಪ್ರತಿಷ್ಠಾಪನೆಗಳು. ಸೊ ಆಲ್ಮೋಸ್ಟ್ ಎಲ್ಲರೂ ಸುಮ್ಮನೆ ಪೂಜೆ ಮಾಡೋಕ್ಕೆ ಎಲ್ಲರೂ ಪೂಜೆ ಮಾಡಿ ಸಿಕ್ಕಾಪಟ್ಟೆ ಜನ ಇದ್ರಪ್ಪ ಅವತ್ತು. ಸಂಡೇ ಅಂತನೋ ಇಲ್ಲ ಅದು ಸ್ಪೆಷಲ್ ನಕ್ಷತ್ರ ದಿನ ಅಂತನೋ ಗೊತ್ತಿಲ್ಲ. ಮತ್ತು ಆ ಕಡೆ ಸೈಡ್ ಹೋದರೆ ಆಶ್ಲೇಷ ಬಲಿ ಅಂತಾರಲ್ಲ, ಅದರದ್ದು ಪೂಜೆ ಕೂಡ ಮಾಡ್ತಿದ್ರು. ಸುಮಾರು ಕಪಲ್ಸು ಎಲ್ಲ ಸ್ವಲ್ಪ ಜನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕುತ್ಕೊಂಡು ಮಾಡ್ತಿದ್ರು. ಬಟ್ ಸುತ್ತಮುತ್ತ ಎಲ್ಲಿ ನೋಡಿದ್ರು ಅರ್ಶಿನ ಅವತ್ತೆರಡು ಕಣ್ಣು ಸಾಲದು ಆ ದೇವ್ರನ್ನ ನೋಡೋದಕ್ಕೆ ಮಾತ್ರ ಸಿಕ್ಕಾಬಟ್ಟೆ. ನಾನು ಈ ಟೆಂಪಲ್ಗೆ ಹೋಗಿ ತುಂಬ ವರ್ಷಗಳೇ ಆಗಿತ್ತು. ಸೊ ನಂಗೆ ಅಲ್ಲಿ ಒಳಗಡೆ ಶಿವದೇವರಿದ್ದಾರಂತೆ, ಆಂಜನೇಯ ಸ್ವಾಮಿ ಇದ್ದಾರಂತೆ. ನಾನು ಗೊತ್ತೇ ಇಲ್ಲ, ಮರ್ತೋಗಿತ್ತು ಬಿಕಾಸ್ ತುಂಬ ವರ್ಷ ಆಗೋಗಿತ್ತು. ಸೊ ಅಲ್ಲಿ ದರ್ಶನ ಮಾಡ್ಕೊಂಡಾದ್ಮೇಲೆ ಈ ಕಡೆ ನೋಡಿ ಅಳಿಯ ಮಾವ ಒಟ್ಟಿಗೆ ಹೋಗ್ತಾ ಇರೋದು. ಎಷ್ಟು ಒಳ್ಳೆ ಕಾಂಬಿನೇಷನ್ ಅಲ್ವಾ ಗೈಸ್, ಮಾವ ಅಳಿಯ ಒಟ್ಟಿಗೆ ಹೋಗ್ತಾ ಇರೋದು ನೋಡೋಕ್ಕೆ ಎರಡು ಕಣ್ಣು ಸಾಲದು. ಬಿಕಾಸ್ ಫಾರ್ ದಿ ಫಸ್ಟ್ ಟೈಮ್ ನನ್ನ ವ್ಲಾಗಲ್ಲಿ ನನ್ನ ಡ್ಯಾಡಿ ಮಮ್ಮಿ ಕಾಣಿಸ್ಕೊತಾ ಇರೋದು ನನಗೆ ಒಂದು ಸ್ವಲ್ಪ ಸ್ಪೆಷಲೇ. ನಿಮ್ಗೆ ಹೇಗೆ ಅನಿಸುತ್ತೋ ಗೊತ್ತಿಲ್ಲ, ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಹಾಗೆ ಹೇಳ್ದಂಗೆ ಆಶ್ಲೇಷ ನಕ್ಷತ್ರ ದಿನ ಆಗಿರೋದ್ರಿಂದ ಇಷ್ಟು ಜನ, ಒಂದು 2-3 ಜನ ನನಗೆ ಕಾಣಿಸ್ದಂಗೆ ಕೂತಿದ್ದಾರೆ ಕಪಲ್ಸು. ಆಶ್ಲೇಷ ಬಲಿ ಸಮಥಿಂಗ್ ಏನೋ ಅದು ದೋಷ ಏನೋ ಪರಿಹಾರ ಮಾಡ್ತಾರಂತೆ, ಅದು ಇಲ್ಲಿ ಮಾಡಿಸ್ತಾ ಇದ್ದಾರೆ. ಅದಾದಮೇಲೆ ಇಷ್ಟು ಸಿಕ್ಕಾಪಟ್ಟೆ ಜನ, ಯಪ್ಪ ಇಷ್ಟು ತುಂಬೋಗಿದೆ ಅಂದರೆ ನೋಡಿ. ನಾನು ನೋಡಿ ಬಹಳ ವರ್ಷಗಳ ಕೆಳಗಡೆ ಅಲ್ವಾ, ಇಷ್ಟೊಂದು ನಾಗರಕಲ್ಲಿ ಇಷ್ಟೊಂದು ತುಂಬೋಗಿದೆ. ಅಟ್ಲೀಸ್ಟ್ ಹೋಗೋಕೆ ಆ ಕಡೆ ಈ ಕಡೆ ಹೋಗೋಕೆ ಕೂಡ ಜಾಗ ಇಲ್ಲ, ಅಷ್ಟು ಫುಲ್ಲು ಪ್ರತಿಷ್ಠಾಪನೆ ಆಗಿದೆ. ಮಾಡಿಸೋರು ಎಲ್ರಿಗೂ ಒಳ್ಳೇದಾಗಲಿ ಫ್ರೆಂಡ್ಸ್ ಅಲ್ವಾ. ಇದ್ರ ಮೇಲೆ ನಾವೇನು ಹೇಳೋಕ್ಕಾಗುತ್ತೆ ಹೇಳಿ. ನೋಡೋಕ್ಕೆ ಎರಡು ಕಣ್ಣು ಸಾಲದು. ಅವತ್ತು ಅರ್ಶಿನ ನೀರು ಅದೆಲ್ಲ ಮಾಡಿ ಅದು ಎಷ್ಟು ತುಂಬ ಚೆನ್ನಾಗಿ ಕಾಣ್ತಿತ್ತು. ಅದು ದೇವ್ರದಲ್ವ, ಕ್ಯೂಟ್ ಅನ್ನೋಕ್ಕಾಗಲ್ಲ, ಏನಕ್ಕಾಗಲ್ಲ, ಬಟ್ ಸಕ್ಕದಾಗ ಕಾಣಿಸ್ತಿತ್ತು. ಸೋಲೋ ಫೈನ್. ಇವಾಗ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ನಾವು. ನಮಗೆ ಗೊತ್ತೇ ಇಲ್ಲ ಇಲ್ಲಿ, ನನಗೆ
ಎಸ್ಪೆಷಲಿ ನನಗೆ ಇಲ್ಲಿ ಆಂಜನೇಯ ಸ್ವಾಮಿ ಇರೋದು ಅಂತ ನನಗೆ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ ಹೇಳಿದ್ರು, ಇಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ, ನೀನು ನೋಡಿಲ್ವಾ, ದರ್ಶನ ಮಾಡ್ಕೊಂಡಿಲ್ವಾ ಅಂದ್ಬಿಟ್ಟು. ಬಟ್ ದರ್ಶನ ಮಾಡ್ಕೊಂಡ್ಮೇಲೆ ಎಷ್ಟು ದೇವರು ತುಂಬ ಚೆನ್ನಾಗಿದ್ರಪ್ಪ. ಸೊ ಫೈನಲಿ ನಾವು ಮಂಗಳಾರತಿ ತೊಗೊಂಡೆ. ಹಂಗೆ ನಿಮ್ಗೆ ಎಲ್ರಿಗೂ ಒಳ್ಳೇದಾಗಲಿ ಅಷ್ಟೇ ಫ್ರೆಂಡ್ಸ್, ಇನ್ನೇನು ಹೇಳೋಕ್ಕಾಗುತ್ತೆ ಅಲ್ವಾ. ಸೊ ಎಲ್ಲ ಆಯಿತು. ಫೈನಲಿ ಎಲ್ಲ ಆದಮೇಲೆ ನಾವು ಇವಾಗ ಚೌಲ್ಟ್ರಿ ಕಡೆ ಹೋಗಬೇಕು. ಸೊ ಫೋನ್ ಮೇಲೆ ಫೋನ್ ಅಂತೂ ಬರ್ತಾನೆ ಇತ್ತು, ಎಲ್ಲಿದ್ದೀರಾ ಬನ್ನಿ ಫೋಟೋಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಫೈನಲಿ ಇದೆಲ್ಲ ಆದಮೇಲೆ ಅಲ್ಲಿ ಮಂಕಿ ಕೂಡ ಕಾಣಿಸ್ತು. ಸೊ ಮಂಕಿನ ಸ್ವಲ್ಪ ಲೈಟಾಗಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇದೊಂದು ಮೆಮೊರಿ ಇದೆ. ಮತ್ತು ಇದೆಲ್ಲ ಆದಮೇಲೆ ಫೈನಲಿ ಈಚೆ ಹೊರಟ್ವಿ. ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಟೈಮ್ ಆಗೋಯ್ತು. ಫೋನ್ ಮೇಲೆ ಫೋನ್ ಬರ್ತಿರೋ ಕಾರಣದಿಂದ ಶಾಪಿಂಗ್ ಮಾಡೋಕ್ಕಾಗಿಲ್ಲ. ಯಪ್ಪ ಎಷ್ಟು ಬಿಸಿಲಿತ್ತು ಅಂದರೆ ಯಪ್ಪ ಸೀರಿಯಸ್ ಆಗಿ ಸಿಕ್ಕಾಪಟ್ಟೆ ಬಿಸಿಲು. ಯಾವಾಗ ಹೋಗಿ ನಮ್ಮ ಸಾರಥಿ ಒಳಗಡೆ ಕುತ್ಕೊಬಿಡ್ತೀವೋ ಅಂತ ಅನಿಸಿತ್ತು. ಅದ್ಲು ನನ್ನ ಮಗಳು ನಂಗೆ ಅದು ಕೊಡಿಸಿಲ್ಲ ಅಂತಿಲ್ಲ. ಮತ್ತೆ ಸರಿ ಅವ್ರ ಅಜ್ಜಿ ಜೊತೆ ಹೋಗಿ ಕೊಡ್ಸ್ಕೊಂಡು ಬಂದು. ಸೊ ಸ್ವಲ್ಪ ಇವಾಗ ಫೋನ್ ಮೇಲೆ ಫೋನ್ ಬಂದಿರೋ ಕಾರಣ ನಾವು ಡೈರೆಕ್ಟಾಗಿ ಹೋಗಿ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಬಿಟ್ವಿ. ನಾವು ಫೈನಲಿ ಅವ್ರ ಮದುವೆ ಅವ್ರಿಗೆ ವಿಶ್ ಮಾಡಿ ಒಂದು ಸೆಲ್ಫಿ ತಗೊಂಡು. ಸೊ ನಮ್ಮ ಮಮ್ಮಿ ಡ್ಯಾಡಿ ಬಟ್ಟೆ ಕೊಡಬೇಕಿತ್ತು, ಅವ್ರಿಗೆ ಬಟ್ಟೆ ಕೊಟ್ಟು ಅಲ್ಲಿ ಸೈಡಲ್ಲಿ ನೋಡಿ ಅವ್ರು ನನಗೆ ಬೈತಾರೆ, ನೀನೇ ಬಂದಿಲ್ಲ, ನೀನು ತುಂಬ ಚೆನ್ನಾಗಿತ್ತು ರಿಸೆಪ್ಷನ್ ಬಂದಿಲ್ಲ ಅಂತ ಬೈತಿದ್ರು. ಸೊ ಅದೆಲ್ಲ ಅಲ್ಲೆಲ್ಲ ಆದಮೇಲೆ ಮುಗಿಸ್ಕೊಂಡ್ರೆ ಇಲ್ಲಿ ಮಕ್ಕಳನ್ನ ಆಟ ಆಡಿಸ್ತಾ ಇದ್ರು. ಮಕ್ಕಳೆಲ್ಲ ಅಳ್ತಿದ್ರಲ್ಲ, ಸೊ ಅದ್ಮೇಲೆ ಎಲ್ಲ ಮಕ್ಕಳು ಡಂಪ್ ಮಾಡಿ ಆ ಕಡೆ ಈ ಕಡೆಯಿಂದ ಆ ಕಡೆ ಆಟ ಆಡ್ತಾ ಇದ್ರು. ಸೊ ಫೈನಲಿ ಊಟದ ಟೈಮ್ ಆಯಿತು. ಊಟಕ್ಕೆ ಹೋದ್ವಿ. ಆರ್ಗ್ಯಾನಿಕ್ ತುಂಬ ದಿನಗಳ ನಂತರ, ನಾನು ತುಂಬ ದಿನಗಳಲ್ಲ ವರ್ಷಗಳೇ ಆಗೋಗಿತ್ತು ಪೇಣಿ ಅನ್ನೋ ಸ್ವೀಟ್ ತಿಂದು. ಸೊ ನೀವೇ ತಿಂದಿರ ಎಂದು ಕಮೆಂಟ್ ಮಾಡಿ. ಹೊಡಿಸಿ ಎಲ್ಲ ಮಾಡಿಸ್ತಾವ. Please do subscribe to Savage Vlogs.